ಶ್ರೀ ನೆಲಮಹೇಶ್ವರಮ್ಮ ನಾಗರಿಕರ ಸಂಘದಿಂದ 77ನೇ ಗಣರಾಜ್ಯೋತ್ಸವ ಆಚರಣೆ. ಗಣರಾಜ್ಯೋತ್ಸವವನ್ನು ಇಡೀ ರಾಷ್ಟ್ರದಲ್ಲಿ ಬಹಳ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಅದೇ ರೀತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಾಸರಹಳ್ಳಿ ವಾರ್ಡಿನ ಶ್ರೀ ನೆಲಮಹೇಶ್ವರಮ್ಮ ದೇವಸ್ಥಾನ ಪಾರ್ಕ್ನ ಶ್ರೀ ಶಿವ ದೇವಸ್ಥಾನದ ಹತ್ತಿರ ಇರುವ ಧ್ವಜಸ್ತಂಭದ ಹತ್ತಿರ ಶ್ರೀ ನೆಲಮಹೇಶ್ವರಮ್ಮ ನಾಗರಿಕರ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದ ಮತ್ತು ಸಮಾಜ ಸೇವಕರಾದ ಹಾಗೂ ಹಿರಿಯ ಮುಖಂಡರಾದ KM ಗೋಪಾಲಪ್ಪನವರ ನೇತೃತ್ವದಲ್ಲಿ ವಿಶೇಷವಾಗಿ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ವೇಳೆಯಲ್ಲಿ ಭಾರತಾಂಬೆಗೆ ಮತ್ತು ಮಹಾತ್ಮ ಗಾಂಧೀಜಿರವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮತ್ತು ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜಾರೋಹಣ ಮಾಡುವ ಮೂಲಕ ಮತ್ತು ರಾಷ್ಟ್ರಗೀತೆ ಹಾಡುವ ಮೂಲಕ ಮತ್ತು ನಮ್ಮ ರಾಷ್ಟ್ರದ ಪರವಾಗಿ ಜಯಘೋಷ ಕೂಗುವ ಮೂಲಕ 77ನೇ ಗಣರಾಜ್ಯೋತ್ಸವವನ್ನು KM ಗೋಪಾಲಪ್ಪನವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಮಹಿಳೆಯರಿಂದ ಒಂದೇ ಮಾತರಂ ಹಾಗೂ ದೇಶಭಕ್ತಿ ಗೀತೆ ಹಾಡುವ ಮೂಲಕ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮೆರುಗು ತರಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ KM ಗೋಪಾಲಪ್ಪನವರು ಹಾಗೂ ಸಂಘದ ಹಲವಾರು ಪದಾಧಿಕಾರಿಗಳು ಗಣರಾಜ್ಯೋತ್ಸವದ ಮಹತ್ವವನ್ನು ನೆರೆದಿದ್ದ ಸಾರ್ವಜನಿಕರಿಗೆ ತಿಳಿಸಿದರು. ನಂತರ ನೆರೆದಿದ್ದ ಎಲ್ಲರಿಗೂ ಸಹ ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ KM ಗೋಪಾಲಪ್ಪನವರು ಸೇರಿದಂತೆ ಉಪಾಧ್ಯಕ್ಷರುಗಳಾದ ಈರೇಗೌಡರು, ತಿಮ್ಮಯ್ಯ ಹಾಗೂ ಗೌರವ ಅಧ್ಯಕ್ಷರಾದ PH ಸಿದ್ದಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ R ಪರಮಶಿವಯ್ಯ ಹಾಗೂ ಸಹ ಪ್ರಧಾನ ಕಾರ್ಯದರ್ಶಿ YR ಶ್ರೀನಿವಾಸ್, ಖಜಾಂಚಿ ಹನುಮಂತರಾಜು, ಸಂಘಟನಾ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ ಮತ್ತು ಸೂಲಪ್ಪ M, ನಿರ್ದೇಶಕರುಗಳಾದ ಪುಟ್ಟಣ್ಣ, ಪ್ರಕಾಶ್, ನಾರಾಯಣಪ್ಪ, ಭೋಜರಾಜ್, ವಿಶ್ವನಾಥ್, ವೀರಭದ್ರ ಶೆಟ್ಟಿ ಮತ್ತು ಸಂಘದ ಲೆಕ್ಕ ಪರಿಶೋಧಕರಾದ ಮಹದೇವಯ್ಯನವರು ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ಇದೇ ವೇಳೆಯಲ್ಲಿ ವಿಶೇಷವಾಗಿ 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷವಾಗಿ ಪೌರಕಾರ್ಮಿಕರಾದ ಪೋತಾಳಯ್ಯನವರಿಗೆ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ಹಿರಿಯ ನಾಗರಿಕರುಗಳಾದ ಹನುಮಂತೇಗೌಡ, ಶಿವನಂಜೇಗೌಡ, ಗಂಗಣ್ಣ, ಸತ್ಯನಾರಾಯಣ ರಾಜು, ಸೂಲಪ್ಪ, ಸುಬ್ರಹ್ಮಣಿ, ರಾಮಕೃಷ್ಣೇಗೌಡ, ರಾಮಕೃಷ್ಣಯ್ಯ, ಬೈರೇಗೌಡ, ಪುಟ್ಟಯ್ಯ ಹಾಗೂ ಯಶೋದಮ್ಮನವರಿಗೆ ಶ್ರೀ ನೆಲಮಹೇಶ್ವರಮ್ಮ ನಾಗರಿಕರ ಸಂಘದಿಂದ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು. ಸೂಲಪ್ಪ ಎಂ ಮುಂದಿನ ಸನ್ಮಾನಿತರು ಸುಬ್ರಹ್ಮಣ್ಯ ಟಿ ಅವರು 522 ಪ್ರಾಂತ್ಯಗಳಾಗಿ ಈ ಭಾರತ ವಿಂಗಡಣೆ ಆಗೋಗ್ಬಿಟ್ಟಿತ್ತು ಮೊದಲು. ಸನ್ಮಾನಿತಿಗೆ ನೆಕ್ಸ್ಟ್ ಬೈರೇಗೌಡರು. ನೆಕ್ಸ್ಟ್ ಏನಂದ್ರೆ ನಮ್ಮ ಸಂಘದ ಮೆಂಬರ್ಸ್ ವಯಸ್ಸಾದಂಥವ್ರನ್ನ ಸಂಗಮವನ್ನು ಮಾಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಮಾಡುವ ಅವ್ರಿಗೆ ಜನ ತಿಳಿಸ್ತಾ ಈಗ ನಮ್ಮ ಪೌರ ಕಾರ್ಮಿಕ ಕರಂಗ ಮಾಡಬೇಕಾಗಿ ವಂದೇ ಮಾತರಂ ಸುಜಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಆತ್ಮೀಯ ಸದಸ್ಯರುಗಳೇ, ನಾನೇನು ಹೆಚ್ಚಾಗಿ ಮಾತಾಡಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಬಿಟ್ಟವ್ರೆ ಸಂವಿಧಾನದ ಬಗ್ಗೆ. ನಂದಿಷ್ಟೇ, ನೀವೆಲ್ಲ ಸಹಕಾರ ಕೊಟ್ಟರೆ, ನಿಮ್ಮ ಒಂದು ಸಹಕಾರದಿಂದ ನಾವು ಅಷ್ಟೊಂದು ಹೋರಾಟ ಮಾಡ್ತೀರಿ. ನೀವು ಮುಂದೆನೂ ನನಗೆ ಸಹಕಾರ ಕೊಟ್ಕೊಡೋದ್ರೆ ನಿಜವಾಗ್ಲೂ ನಾವು ಇನ್ನೂ ಉನ್ನತವಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಸಭೆ ಸಮಾರಂಭಗಳು ಮಾಡಬೇಕು. ಈ ವಯಸ್ಸಾದವರಿಗೆ ಏನಾದರೂ ಒಂದು ಒಳ್ಳೆ ಇದು ಮಾಡಬೇಕು, ಹೆಲ್ತ್ ಕೇರ್ ಮಾಡಬೇಕು ಅಂತ ನಾನು ಮೊದಲೇ ಮಾತಾಡಿದ್ದೆ. ಅದಕ್ಕೆ ಯಾರೂ ಗಮನ ಕೊಟ್ಟಿಲ್ಲ. ಮುಂದೆ ಆದರೂ ತಾವೆಲ್ಲ ನಮ್ಮ ಜೊತೆಲಿ ಕೈ ಜೋಡಿಸಿ, ನಿಮ್ಮನ್ನೇನು ಬೇರೆ ಏನು ನಾವು ಕೇಳಲ್ಲ, ನಿಮ್ಮ ಸಹಕಾರ ಒಂದೇ ನಮ್ಮ ಹಿಂದೆ ಇದ್ದು ಮುಂದೆ ನೂಗ್ತಾ ಇದ್ರೆ ನಾವೇನೋ ಒಂದು ಕೆಲಸ ಮಾಡ್ಬೋದು. ಅದನ್ನು ಮಾಡ್ತೀರ ನೀವು ಮುಂದೆ ಅಂದ್ಕೊಂಡು ನಾನು ಅದನ್ನು ನೆಚ್ಕೊಂಡಿದ್ದೀನಿ. ಮುಂದೆ ನಮ್ಮ ಸಂಸ್ಥೆಯಲ್ಲಿ ಯಾರೇ ಆಗಲಿ ಏನೇ ಆಗಲಿ, ನಾನೇ ನಮ್ಮದು ಆಸ್ತಿ ಅಂತೇನಲ್ಲ, ನಮ್ಮಲ್ಲಿ ಯಾರೇ ಆದರೂ ಬಂದು ಮಾಡ್ಬೋದು. ಅದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ನಾನು ಈ ನಮ್ಮ ಕಾರ್ಯದರ್ಶಿಗಳು ಇಷ್ಟೊತ್ತು ಹೇಳಿದ್ರು, ನಾನು ಅನ್ನೋದು ಬಿಟ್ಬಿಡು, ನಾವು ಅನ್ನೋದು ಇರಲಿ ಅಂತ. ನಾವು ಭಾಳಷ್ಟು ಸಭೆಗಳು ಮಾಡಿದ್ದೀರಿ, ಕೆಲವು ಪ್ರಸಾದ ಇದು ಮಾಡೋದ್ರಲ್ಲಿ ನಮ್ಮ ಸಂಸ್ಥೆ ಹೆಸರು ಹಾಕಿ ನಾವು ಮಾಡಿದ್ದೀರಿ ಹೊರತು, ಸ್ವಾಮಿಗಳು ಬಂದಾಗೂ ಅಷ್ಟೇ, ಅಲ್ಲಿ ಪ್ರಸಾದ ಮಾಡುವಾಗ ಅಷ್ಟೇ ನಮ್ಮ ಸಂಸ್ಥೆ ಹೆಸರು ಹಾಕಿ ನಾವು ಮಾಡಿದ್ದೀರಿ ಹೊರತು ವೈಯಕ್ತಿಕ ಯಾರ ಹೆಸರು ನಾವು ಮಾಡಿಲ್ಲ. ಸನ್ಮಾನ್ಯ ಶ್ರೀ ಕಾರ್ಯದರ್ಶಿಗಳಾದಂಥ ಯೋಗ ಕರಾರತನವನ್ನು ಮಾಡಿ ಮೈಸೂರು ಪೇಟ